ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸ ಅಂದರೆ ಹಬ್ಬಗಳ ಮಾಸ. ಹೆಣ್ಣು ಮಕ್ಕಳಿಗಂತೂ ಪ್ರಿಯವಾದಂತಹ ಒಂದು ಮಾಸ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಹಬ್ಬದಲ್ಲೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಸಡಗರ ಸಂಭ್ರಮದಿಂದ ಖುಷಿಯನ್ನು ಪಡ್ತಾರೆ. ಈ ಎಲ್ಲ ಹಬ್ಬಗಳಲ್ಲಿ ಮೊದಲು ಬರುವಂಥ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಶುಕ್ರವಾರ ಬರುವಂಥ ಈ ವರಮಹಾಲಕ್ಷ್ಮಿ ವ್ರತವನ್ನು ಎಲ್ಲ ಮುತ್ತೈದೆಯರು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸ್ತಾರೆ. ಭವಿಷ್ಯೋತ್ತರ ಪುರಾಣದ ಪ್ರಕಾರ ಲಕ್ಷ್ಮಿಯು ಕ್ಷೀರಸಾಗರದಿಂದ ಅವತಾರ ತಾಳಿದಳು ಅಂತ ಹೇಳಲಾಗುತ್ತೆ. ಇದೇ ಆಗಸ್ಟ್ 16ನೇ ತಾರೀಕು ಬರ್ತಾ ಇರುವಂಥ ವರಮಹಾಲಕ್ಷ್ಮಿ ಹಬ್ಬ. ಈ ಒಂದು ಹಬ್ಬದ ದಿವಸ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವ ಯಾವ ಮುಹೂರ್ತದಲ್ಲಿ ದೇವಿಯನ್ನು ಕೂರಿಸಿ ಪೂಜೆ ಮಾಡ್ಬೋದು, ಹಾಗೆ ದೇವಿಗೆ ಯಾವ ಯಾವ ಬಣ್ಣದ ಸೀರೆಯನ್ನು ನಾವು ಉಡಿಸ್ಬೋದು, ಇಂತಹ ಒಂದು ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ತಿಳಿದಿರೋ ಹಾಗೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ. ಹಾಗಾಗಿ ಲಕ್ಷ್ಮಿಯನ್ನು ಪೂಜಿಸಿದರೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಲಕ್ಷ್ಮೀ ದೇವಿಯನ್ನು 8 ರೂಪಗಳ ಸಂಪತ್ತಿಗೆ ಹೋಲಿಕೆಯನ್ನು ಮಾಡಲಾಗುತ್ತೆ. ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನ, ಧಾನ್ಯ, ಜಯ, ವಿಜಯ. ಹಾಗಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದರೆ ಈ ಅಷ್ಟ ಐಶ್ವರ್ಯಗಳು ನಮಗೆ ಪ್ರಾಪ್ತಿಯಾಗುತ್ತೆ ಅನ್ನೋದು ಒಂದು ನಂಬಿಕೆ. ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆಯನ್ನು ಗೋಧೂಳಿ ಸಮಯದಲ್ಲಿ ಮಾಡಿದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಈ ಒಂದು ಆಧುನಿಕ ಜಗತ್ತಿನಲ್ಲಿ, ಅದರಲ್ಲೂ ಜೀವನದಲ್ಲಿರುವಂಥ ಸಾಕಷ್ಟು ಒತ್ತಡಗಳ ಮಧ್ಯೆ ಉಪವಾಸವನ್ನು ಮಾಡಿಕೊಂಡು ವ್ರತವನ್ನು ಆಚರಣೆ ಮಾಡೋದು ತುಂಬಾ ಕಷ್ಟ. ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಯಾರು ನಿಷ್ಠೆಯಿಂದ ಮಾಡ್ತಾರೋ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಒಳ್ಳೆಯದಾಗತ್ತೆ. ಅವ್ರು ಮಾಡೋ ಎಲ್ಲ ಕೆಲಸದಲ್ಲಿ ಏಳಿಗೆ ಸಿಗುತ್ತೆ. ಹಾಗಿದ್ರೆ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಯಾವಾಗ ಮಾಡಬೇಕು? ಕೆಲವರು ಬೆಳಗಿನ ಜಾವ ಮಾಡ್ತಾರೆ, ಇನ್ನು ಕೆಲವರು ಸಂಜೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇನ್ನು ಕೆಲವರ ಮನೆಗಳಲ್ಲಿ ರಾಹುಕಾಲದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ರಾಹುಕಾಲದಲ್ಲಿ ಮಾಡೋದ್ರಿಂದ ಅವರಿಗೆ ಹೆಚ್ಚು ಏಳಿಗೆ ಸಿಗುತ್ತೆ ಅನ್ನೋದು ಸಹ ಅವರ ಒಂದು ನಂಬಿಕೆ. ಆಗಸ್ಟ್ 16ನೇ ತಾರೀಕು ಬೆಳಗಿನ ಜಾವ ನಾವು ಪೂಜೆ ಮಾಡ್ತೀವಿ ಅನ್ನೋದಾದರೆ ಆಗಿನ ಒಂದು ಶುಭ ಲಗ್ನ ಸಿಂಹ ಲಗ್ನ ಆಗಿರುತ್ತೆ. ಬೆಳಗ್ಗೆ 5:50ರಿಂದ 8:15ವರೆಗೆ ನೀವು ಪೂಜೆಯನ್ನು ಮಾಡ್ಬೋದು. ಹಾಗೆ ನೀವು ದೇವಿಗೆ ಸೀರೆಯನ್ನು ಉಡಿಸೋದಾದರೆ ಆ ಅವಧಿಯಲ್ಲಿ ಕೆಂಪು ಬಣ್ಣದ ಸೀರೆಯನ್ನು ನೀವು ದೇವಿಗೆ ಉಡಿಸ್ಬೋದು. ಸಾಕಷ್ಟು ಜನ, ಅದರಲ್ಲೂ ಕೆಲಸಕ್ಕೆ ಹೋಗೋರು, ಈ ಒಂದು ಬೆಳಗಿನ ಜಾವದ ಪೂಜೆಯನ್ನು ಹೆಚ್ಚಾಗಿ ಮಾಡ್ತಾರೆ. ಇನ್ನು 2ನೇ ಅವಧಿಯನ್ನು ನೋಡೋದಾದರೆ ಕನ್ಯಾ ಲಗ್ನ 8:15ರಿಂದ 10:15 ಅಂದರೆ 8:15ರಿಂದ 10:15 ಒಳಗಡೆ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಆವಾಗ ಹಸಿರು ಬಣ್ಣದ ಸೀರೆಯನ್ನು ನೀವು ದೇವಿಗೆ ಉಡಿಸಬಹುದು. ದೇವಿ ತುಂಬ ಅಲಂಕಾರ ಪ್ರಿಯಳಾಗಿರೋದ್ರಿಂದ ಆಯಾ ಲಗ್ನಕ್ಕೆ ತಕ್ಕಂತಹ ಬಣ್ಣಗಳನ್ನು ಇಲ್ಲಿ ಸೂಚಿಸಲಾಗ್ತಾ ಇದೆ. ಇನ್ನು ಸಾಕಷ್ಟು ಜನರು ರಾಹುಕಾಲದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಅವತ್ತಿನ ದಿವಸ 11:15ಗೆ ರಾಹುಕಾಲ ಇರೋದ್ರಿಂದ ನೀವು ರಾಹುಕಾಲದಲ್ಲಿ ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ರಾಹುಕಾಲದಲ್ಲಿ ತುಲಾ ಲಗ್ನ ಬಂದಿರುತ್ತೆ. ಆ ಅವಧಿಯಲ್ಲಿ ನೀವು ಹಾಲು ಬಣ್ಣದ ಅಥವಾ ಕ್ರೀಮ್ ಕಲರ್ ಅಂತ ಹೇಳ್ತೀವಲ್ಲ, ಆ ಒಂದು ಕಲರ್ ಸೀರೆನ ದೇವಿಗೆ ನೀವು ಉಡಿಸ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಮಾಡ್ತೀವಿ ಅನ್ನೋದಾದರೆ 4:40ರಿಂದ 5:20ರವರೆಗೆ, ಅಂದರೆ ಬೆಳಗ್ಗೆ 4:40ರಿಂದ ಬೆಳಗ್ಗೆ 5:20ರವರೆಗೆ ತುಂಬಾ ಪ್ರಶಸ್ತವಾದಂತಹ ಒಂದು ಅವಧಿ. ಆ ಅವಧಿಯಲ್ಲಿ ನೀವು ದೇವಿಗೆ ನೀಲಿ ಬಣ್ಣದ ಸೀರೆಯನ್ನು ಉಡಿಸ್ಬೋದು. ಇನ್ನು ಬೆಳಿಗ್ಗೆಯಿಂದ ಸಂಜೆವರೆಗೂ ಆಗಿಲ್ಲ, ನಮಗಾಗದೆ ಸಂಜೆ ಹೊತ್ತು ಪೂಜೆ ಮಾಡೋಕ್ಕೆ ಅಂತ ಅಂದ್ಕೊಳ್ಳೋರಿಗೆ ಸಾಯಂಕಾಲ 5 ಗಂಟೆಯಿಂದ 6:45ವರೆಗೂ ನೀವು ಪೂಜೆಯನ್ನು ಮಾಡ್ಬೋದು. ಆವಾಗ ಮಕರ ಲಗ್ನ ಇರುತ್ತೆ. ಆ ಮಕರ ಲಗ್ನದಲ್ಲಿ ನೀವು ದೇವಿಯನ್ನು ಕೂರಿಸಿ ನೀವು ಪೂಜೆಯನ್ನು ಮಾಡ್ಬೋದು. ಆದರೆ ಅಲ್ಲಿವರೆಗೂ ನಿಮಗೆ ಉಪವಾಸ ಇರೋಕ್ಕಾಗತ್ತಾ ಅಂತ ನೋಡ್ಕೊಳ್ಳಿ. ಆ ಒಂದು ಅವಧಿಯಲ್ಲಿ ನೀವು ಪೂಜೆಯನ್ನು ಮಾಡೋದಾದರೆ ದೇವಿಗೆ ಪರ್ಪಲ್ ಕಲರ್ ಅಥವಾ ನೇರಳೆ ಬಣ್ಣ ಅಂತಿರಲ್ಲ, ಆ ಒಂದು ಕಲರ್ ಸೀರೆನ ನೀವು ದೇವಿಗೆ ಉಡಿಸ್ಬೋದು. ಇಲ್ಲಿ ಹೇಳಿರೋ ಅಂಥ ಅಷ್ಟು ಬಣ್ಣಗಳು ಸಹ ದೇವಿಗೆ ತುಂಬಾ ಶ್ರೇಷ್ಠವಾಗಿರುವಂಥ ಬಣ್ಣಗಳು. ಇಷ್ಟೇ ಅಲ್ಲದೆ ಇನ್ನು ಕೆಲವರು ಮಧ್ಯಾಹ್ನದಲ್ಲಿ ಪೂಜೆಯನ್ನು ಮಾಡೋರು ಅರಿಶಿಣ ಬಣ್ಣದ ಸೀರೆಯನ್ನು ಸಹ ದೇವಿಗೆ ಉಡಿಸ್ತಾರೆ. ಆದರೆ ನಮ್ಮ ಪೂರ್ವಿಕರು ಹೇಳೋ ಮಾತೇನಪ್ಪ ಅಂದರೆ, ಎಲ್ಲಿ ತನು ಮನ ಮನೆ ಶುದ್ಧವಾಗಿರುತ್ತೆ ಅಲ್ಲಿ ಲಕ್ಷ್ಮಿ ತಾಂಡವವಾಡ್ತಾಳೆ. ಹಾಗಾಗಿ ಎಲ್ಲದಕ್ಕಿಂತ ಇಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಮುಖ್ಯ. ಭವಿಷ್ಯೋತ್ತರ ಪುರಾಣದ ಪ್ರಕಾರ ರಾಕ್ಷಸರು ಹಾಗೂ ದೇವತೆಗಳು ಅಮೃತ ಪಡೆಯುವುದಕ್ಕಾಗಿ ವಾಸುಕಿಯ ಸಹಾಯದೊಂದಿಗೆ ಮಂದರ ಪರ್ವತವನ್ನು ಕಡೆಯುತ್ತಿರಬೇಕಾದ್ರೆ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಉದ್ಭವಿಸ್ತಾಳಂತೆ ಲಕ್ಷ್ಮಿ. ಹಾಗಾಗಿ ವರಮಹಾಲಕ್ಷ್ಮಿ ವ್ರತದ ದಿವಸ ತಾಯಿಗೆ ಶ್ವೇತವರ್ಣ ಅಂದರೆ
ಬಿಳಿ ಸೀರೆಯ ಜೊತೆಗೆ ಕೆಂಪು ಅಂಚಿನ ಸೀರೆಯನ್ನು ಉಡಿಸ್ತಾರೆ. ಸಾಮಾನ್ಯವಾಗಿ ಇದನ್ನು ಬಿಳಿ ಸೀರೆ ಅಂತ ಹೇಳೋದಿಲ್ಲ, ಹಾಗಾಗಿ ಶ್ವೇತವರ್ಣ ಅಂತ ಹೇಳ್ತಾರೆ. ಲಕ್ಷ್ಮಿ ಅಂದರೆ ಶುದ್ಧತೆಯ ಸಂಕೇತ ಆಗಿರೋದ್ರಿಂದ ಹಬ್ಬದ ದಿವಸ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಶುಚಿಗೊಳಿಸಿ ರಂಗೋಲಿಯನ್ನು ಬಿಟ್ಟು ತಳಿರು ತೋರಣಗಳನ್ನು ಅಲಂಕರಿಸಿ ಅಭ್ಯಂಜನವನ್ನು ಮಾಡಿಕೊಂಡು ಶುದ್ಧವಾದ ಮಡಿ ಬಟ್ಟೆಯನ್ನು ತೊಟ್ಟು ನೈವೇದ್ಯವನ್ನು ತಯಾರಿಸಲಾಗುತ್ತೆ. ಅವರವರ ಅನುಕೂಲಕ್ಕೆ ತಕ್ಕಂತಹ ಪೂಜೆಗಳನ್ನು ಮಾಡೋದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಿಸಿದಂಥ ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ಹಾಗಿದ್ರೆ ಒಂದು ಲೈಕ್ ಮಾಡ್ಬೋದಲ್ವಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.